ಹಾಯ್ ಹಲೋ ನಮಸ್ತೆ ಜೀನಿ ಪ್ರೆಸೆಂಟ್ ಜೈ ಗಣೇಶ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಗಲ್ಲಿ ಗಣೇಶನ ಹೋಗಿ ನೋಡೋದು. ಗಲ್ಲಿಯಲ್ಲಿ ಇರುವಂತಹ ಗಣೇಶ ಯಾವ ರೀತಿ ಇದ್ದಾರೆ, ಹಾಗೆ ಯಾವ ರೀತಿ ತಯಾರು ಮಾಡಿದ್ದಾರೆ, ಯಾವೆಲ್ಲ ಕಜ್ಜಾಯಗಳನ್ನು ಇಟ್ಟಿದ್ದಾರೆ, ಎಷ್ಟು ದಿನ ಗಣೇಶ ಇಡ್ತಾರೆ ಅಂತ ಹೇಳಿ. ಸೊ ಇವತ್ತು ನಾವು ಕೋಗಿಲು ಗ್ರಾಮದಲ್ಲಿದ್ದೀವಿ. ಸೊ ಕೋಗಿಲು ಗ್ರಾಮದಲ್ಲಿ ಇಲ್ಲೊಂದು ದೇವಸ್ಥಾನ ಥರ ಸೆಟ್ ಹಾಕಿ ಗಣೇಶನ ಕೂರಿಸಿದ್ದಾರೆ. ಸೊ ಕೇಳೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಗಣೇಶ ಇಡ್ತೀವಿ? ಸುಮಾರು 30 ವರ್ಷದಿಂದ ನಾವು ಈ ಗಣೇಶನ ಕೋಗಿಲು ಗ್ರಾಮದಲ್ಲಿ ಕುಂತ್ಕೊಂಡು ಬಂದಿದ್ದೀವಿ. ಜೈ ಹನುಮಾನ್ ಗೆಳೆಯರ ಬಳಗದವರು ಅಂತ. ಮೊದಲು ನಾವು 7 ಜನ ಇದ್ರಿ, ಆಮೇಲೆ 7 ಜನದಿಂದ ಮತ್ತೆ ನಾವು ಹುಡುಗರೆಲ್ಲ ಸೇರಿ ಈಗ 30 ವರ್ಷದಿಂದ ಮಾಡ್ತಾನೆ ಇದ್ದೀರಿ ಮೇಡಮ್, ಸತತವಾಗಿ. ಕರೋನಾ ಟೈಮಲ್ಲಿ ಒಂದು 2 ವರ್ಷ ನಾವು ಮನೆಯಲ್ಲಿ ಕುಂಡಿಸಿದ್ರೆ, ಆಮೇಲೆ ಹಾಗೆ ಕಂಟಿನ್ಯೂ ನಾವು ಮಾಡ್ತಾನೆ ಇದ್ದೀರಿ ಮೇಡಮ್. ಓಕೆ, ನನ್ಗೆ ಹೇಳಿದ್ರು ಹಿಂದಿನ ವರ್ಷ ಅಂಬಾರಿ ತರ ಮಾಡಿದ್ರಂತ ಮೇಡಮ್. ವರ್ಷ ನಾವು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರಿ. ಅಯ್ಯಪ್ಪ ಕಾನ್ಸೆಪ್ಟ್. ಈ ವರ್ಷ ನಾವು ಮಂತ್ರಾಲಯ ಸ್ವಲ್ಪ ರಾಯರ ಭಕ್ತಾದಿಗಳು ಜಾಸ್ತಿ ಜನ ಇದ್ರು, ಅದಕ್ಕೆ ರಾಯರ ಮಂಟಪ ಮಾಡಿರಲಿಲ್ಲ. ಅದನ್ನ ಮಾಡೋಣ ಅಂತ ನಾವು ಈ ಸಲ ರಾಯರದು ಇದು ಮಾಡ್ತೀರಿ ಮೇಡಮ್. ಎಷ್ಟು ದಿನ ಇರುತ್ತೆ ಸರ್ ಇದು? ಮೇಡಮ್ ಸುಮಾರು 10 ದಿನ ನಾವು ಇಲ್ಲಿ ಇರ್ತೀರಿ ಮೇಡಮ್. 10 ದಿನ ಇರ್ತೀರಿ ಮೇಡಮ್. ಗಣೇಶ ಹಬ್ಬ ಅಂತ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕೆಲ್ಲ ತುಂಬಾ ಚೆನ್ನಾಗಿ ಆಗ್ತಿತ್ತು. ಗಣೇಶ ಹಬ್ಬ ತುಂಬಾ ಜನ ಸೇರ್ತಿದ್ರು. ನಿಮ್ಗೆ ಯಾವ್ದು ನೆನಪಿದೆ ಅದೊಂದು? ಮೇಡಮ್ ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿ ಗಣೇಶ ಕುಂಡಿಸ್ತಿದ್ರು. ಇಲ್ಲಿ ನಮ್ಮ ಪಕ್ಕದಲ್ಲಿ ರಾಜ್ಕುಮಾರ್ ಸಂಘ ಅಂತ ಇತ್ತು, ಅವ್ರು ಗಣೇಶ ಕುಂಡಿಸೋದು. ಅದನ್ನ ಇನ್ಸ್ಪಿರೇಷನ್ ಇಲ್ಲ ನಾವು ಒಂದು ಸಪ್ರೇಟು ಜೈ ಹನುಮಾನ್ ಗೆಳೆಯರ ಬಳಗ ಅಂತ ಮಾಡಿ ನಾವು ಸಪ್ರೇಟ್ ಮಾಡಿ ನಾವೇ ಒಂದು ಸಪ್ರೇಟ್ ಕುಣಿಸ್ಕೊಂಡ್ರಿ ಮೇಡಮ್. ಓಕೆ, ಈಗಿನ ಕಾಲದ ಮಕ್ಕಳಿಗೆ ಹಬ್ಬದಿಂದ ಹೊರಗಡೆ ಬರಬೇಕು. ಹಬ್ಬ ಅಂತ ಅಂದರೆ ಯಾವುದು ಏನು ಅಂತ ತೋರ್ಸೋಕೆ ಒಂದು ದಿನ ಬೇಕು ನಮಗೆ. ಸೊ ಅವ್ರು ಆ ಕಲ್ಚರ್ನ ಅನುಸರಿಸೋದು ತುಂಬ ಕಷ್ಟಪಡ್ತಾರೆ. ಸೊ ಇನ್ನು ಮುಂದೆ 20 ವರ್ಷ 30 ವರ್ಷ ಆದಮೇಲೆ ಹೇಗಿರ್ಬೋದು ಸರ್ ಗಣೇಶ ಹಬ್ಬ? ಮೇಡಮ್ ಈ ಮುಂದೆ 20 ವರ್ಷ ಆದಮೇಲೆ ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ಹೇಗಿತ್ತು, ನಾವು ಮಾಡಬೇಕಾದ್ರೆ ಹೇಗೆ ಚೆನ್ನಾಗಿ ಮಾಡ್ತಾಯಿದ್ರಿ. ಇವಾಗ ಬರ್ತಾ ಮಕ್ಕಳಿಗೆ ಭಕ್ತಿ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಇವಾಗ ನಾವು ಗಣೇಶ ಹಬ್ಬ ಮಾಡ್ತಾಯಿದ್ರಿ, ಮೊದಲು ನಾವು 20 ವರ್ಷದಿಂದ ಮಾಡ್ತಾ ಇರಬೇಕಾದ್ರೆ ಒಂದು 500-400 ಜನ ಸೇರ್ತಾಯಿದ್ರು. ಈಗ ಜನನೇ ಬರ್ತಾಯಿಲ್ಲ ಮೇಡಮ್. ಅಯ್ಯೋ ಗಣೇಶನ ಬಿಡಿ ಅಂತ ಇದು ಮಾಡ್ತಾರೆ. ಮುಂದಿನ ಜನ್ರೇಷನ್ಗೆ ನಾವು ಇನ್ಸ್ಪೈರ್ ಆಗಬೇಕು. ಗಣೇಶ ಹಬ್ಬ ಹೀಗೆ ಮಾಡ್ತಾರೆ, ಹೀಗೆ ಮಾಡಬೇಕು ಅನ್ನೋದನ್ನು. ನಮ್ಮ ಸ್ವತಂತ್ರದ ಇದರಲ್ಲಿ ಬಾಲಗಂಗಾಧರ ತಿಲಕರು ಸ್ವತಂತ್ರಕ್ಕೋಸ್ಕರ ಮಾಡಿದ್ರು. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮೇಡಮ್. ನಾವು ಅದನ್ನು ಮುಂದಿನ ಜನ್ರೇಷನ್ಗೂ ಈ ಥರ ತೋರಿಸ್ಬೇಕು ನಾವು. ನಾನು ಅದನ್ನು ಕೇಳೋಣ ಅಂದ್ಕೊಂಡೆ. ಬಾಲಗಂಗಾಧರ ತಿಲಕ್ ಅವರು ಹೋರಾಟದ ಸಮಯದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕಾದ್ರೆ ಜನರಿಗೆ ಗುಂಪು ಸೇರಿಸೋಕೆ ಇದೊಂದು ಗಣೇಶನ ಇಟ್ಟಿದ್ರು. ಸೊ ಈಗೇನಾದರೂ ನಾನು ಹೋರಾಟ ಮಾಡ್ತೀನಿ ಅನ್ನೋದಾದರೆ ಯಾವ ವಿಚಾರಕ್ಕೆ ಹೋರಾಟ ಮಾಡಬಹುದು? ಯಾವ ವಿಚಾರಕ್ಕೆ ಜನರನ್ನ ಸೇರಿಸ್ಬೋದು ಈಗಿನ ಕಾಲದಲ್ಲಿ? ಯಾವ ವಿಚಾರ? ನಮ್ಮ ಈಗಿನ ಕಾಲದಲ್ಲಿ ಜನ ಯಾರಲ್ಲೂ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ. ಸೇರಿಸೋದೇ ಕಷ್ಟ. ನಾವು ಅದರಲ್ಲಿ ಮಕ್ಕಳನ್ನೆಲ್ಲ ಸೇರಿ ಹೊಂದಾಣಿಕೆಯಿಂದ ಈ ದೇವ್ರ ಮೂಲಕ, ಅವರಲ್ಲಿ ಭಕ್ತಿ ಮೂಲಕ ನಾವು ಹೊಂದಾಣಿಕೆಯಿಂದ ಜನ ಸೇರಿಸ್ಬೋದು ಮೇಡಮ್. ಓಕೆ, ಸೊ ಎಲ್ಲರ ಹತ್ರ ಒಂದು ಕ್ವಶನ್ ಕೇಳ್ತಾ ಇದ್ದೆ ನಾನು. ಗಣೇಶ ಏನಾದರೂ ಪ್ರತ್ಯಕ್ಷ ಆದರೂ ಏನು ಕೇಳ್ತೀರಾ ಅಂತ. ಸೊ ನಾನು ನಿಮಗೂ ಅದೇ ಕ್ವಶನ್ ಕೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿರುವ ಬಡತನವನ್ನು ನಿರ್ಮೂಲನೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಒಂದೇ ವರ ಬಡತನ ನಿರ್ಮೂಲನೆ ಆದರೆ ಜನ ಎಲ್ಲ ಇದಾಗ್ತಾರೆ. ನಿಮ್ಗೋಸ್ಕರ ಏನು ಕೇಳ್ಕೊಳಲ್ಲ? ನಿಮ್ಗೋಸ್ಕರ ಏನು ಬೇಡ ಮೇಡಮ್. ಜನಗೋಸ್ಕರ, ಜನರಿಗೋಸ್ಕರ ನಾವು ಇವಾಗ ನಾವು ಇಟ್ಟಿರೋದೇ ಜನಗಳಿಗೋಸ್ಕರ ಮೇಡಮ್. ನಮ್ಮ ಕೋಗಿಲ್ ಗ್ರಾಮರ್ಗೆ, ಸುತ್ತಮುತ್ತ ಗ್ರಾಮರ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಈ ಬೃಂದಾವನ ರೂಪದಲ್ಲಿರುವ ಗಣೇಶನ ಕುಣಿಸಿದ್ರೆ ಅಷ್ಟೇ. ಸೊ ಇದೇ ಒಂದು ಥೀಮ್, ರಾಯರ್ದು ಒಂದು ಥೀಮ್ ಇದೆ ಅಲ್ವಾ, ಅದನ್ನೇ ಕೂರಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಮೇಡಮ್ ನಮ್ಮ ಹುಡುಗರೆಲ್ಲ ಸೇರಿ ಅಣ್ಣ ಈ ಸಲ ನಾವು ರಾಯರನ್ನ ಕುಣಿಸೋಣ. ಯಾಕಂದರೆ ಒಂದು ಸಲ ಅಯ್ಯಪ್ಪನ ಕುಣಿಸಿದ್ರೆ, ಇನ್ನೊಂದು ಸಲ ತಿರುಪತಿ ಕುಣಿಸಿದ್ರೆ, ರಾಯರ್ ನಾವು ಕುಣಿಸ್ಲೇ ಇರಲಿಲ್ವ, ಒಂದು ಸಲ ರಾಯರದು ಮಾಡೋಣ ಅಂತ ಹುಡುಗರನ್ನೆಲ್ಲ ಮಾತಾಡ್ಸ್ಕೊಂಡು ಕೇಳಿದ್ಕೆ ಸರಿಯಪ್ಪ ಹಾಗೆ ಮಾಡಿ ಅಂತ ನಾವು ರಾಯರದು ಮಂಟಪನ ಮಾಡ್ತೀವಿ ಮೇಡಮ್. ಎಷ್ಟು ದಿನದ ಕಾರ್ಯಕ್ರಮ ಆ್ಯಂಡ್ ಯಾವೆಲ್ಲ ಕಾರ್ಯಕ್ರಮ ಇದೆ? ಮೇಡಮ್ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ, ರೋಡೆಲ್ಲ ಕಿತ್ತಾಕಿರೋದ್ರಿಂದ ಕಾರ್ಯಕ್ರಮ ಇಲ್ಲ. ಇದ್ದಿದ್ರೆ ನಾವು ಡ್ಯಾನ್ಸು ಮತ್ತು ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾಯಿದ್ರೆ, ರೋಡ್ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದ ಕಾರಣ ಯಾವುದೂ ಪ್ರೋಗ್ರಾಮ್ಗಳಿಲ್ಲ ಮೇಡಮ್. ಬಿಡಬೇಕಾದ್ರೆ ಅನ್ನದಾನ ಮಾಡಿಸ್ಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಮ್ಮ ಕೋಗಿಲು ಕ್ರೆಯರಲ್ಲಿ ವಿಸರ್ಜನೆ ಮಾಡ್ತೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ನಾವು ಡಿಜೆ ಹಾಕೋಣ ಅಂತ ಇದು ಮಾಡ್ತಾ ಇದ್ದೀರಿ, ಆದರೆ ನಮಗೆ ಪೊಲೀಸರು ನಮಗೆ ಯಾವುದೇ ಪರ್ಮಿಷನ್ ಕೊಡ್ತಾ ಇಲ್ಲ. ಅದೇ ಮುಸ್ಲಿಂ ಧರ್ಮದವ್ರು ಏನೇ ಮಾಡಬೇಕಾದ್ರೂ ಈದ್ ಮಿಲಾದಾಗಲಿ ಅಥವಾ ರಂಜಾನ್ ಆಗಲಿ ಮಾಡಬೇಕಾದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ. ನಾವು ಏನೇ ಒಂದು ಮಾಡಬೇಕಾದ್ರೂ ನೀವು ಪರ್ಮಿಷನ್ ತನ್ನಿ, ಡಿಜೆ ಹಾಕ್ಸಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಫ್ರೆಂಡ್ಸು ಹೇಳ್ತಾರೆ. ಮೇಡಮ್ ಇದು ಹಿಂದೂ ಫೆಸ್ಟಿವಲ್, ಗಣೇಶ ಅಂತ ಹಿಂದೂ ಫೆಸ್ಟಿವಲ್ ಇದೆ. ಹಿಂದೂ ಫೆಸ್ಟಿವಲಲ್ಲಿ ಡಿ ಜೆ ಹಾಕಂಗಿಲ್ಲ, ಮತ್ತು ಯಾವುದು ಹಿಂದೂ ದೇವರದಲ್ಲಿ ಪರ್ಮಿಷನ್ ತಗೋಬೇಕು, ಅದು ಸ್ವಲ್ಪ ಹಿಂದೂ ಫೆಸ್ಟಿವಲ್ಗೆ ಸ್ವಲ್ಪ ಇದಾಗುತ್ತೆ. ಹಿಂದೂ ಫೆಸ್ಟಿವಲಿಗೆ ಮಾತ್ರ ಇಲ್ಲ ಮೇಡಮ್, ಅದಂತೆಲ್ಲ ನಾವು ಯಾವ ಧರ್ಮಕ್ಕೆ ಇದು ಮಾಡಕ್ಕೆ ಹೋಗ್ತಿಲ್ಲ. ಬಟ್ ನಮಗೆ ಮಾಡಕ್ಕೆ ಹೋಗ್ಬೇಕು, ಪರ್ಮಿಷನ್ ತಗೋಬೇಕು, ಡಿ ಜೆ ಹಾಕಂಗಿಲ್ಲ, ಅದು ಸ್ವಲ್ಪ ಇದಾಗತ್ತಲ್ಲ ಮೇಡಮ್. ಅದಕ್ಕೋಸ್ಕರ ಗಣೇಶರ ಬೇಗ ಈಗ ಎಷ್ಟೆಲ್ಲ ಗಣೇಶ ಎಲ್ಲ ಕೊಡ್ಸಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ. ಅವ್ರು ಸ್ವಲ್ಪ ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ, ಡಿಜೆ ಎಲ್ಲ ಹಾಕೋಣ, ಪೊಲೀಸ್ ಪರ್ಮಿಷನ್ ತೊಂದರೆ ಕೊಡ್ತಾರೆ ಮೇಡಮ್.
ಅದೇ ನಮಗೆ DJ ಹಾಕ್ಸೋಣ ಅಂದ್ರೆ ಪರ್ಮಿಷನ್ ಕೊಡಲ್ಲ. ಅದಕ್ಕೋಸ್ಕರ ನೀವು ಯಾವ್ದು ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ಪ್ರೋಗ್ರಾಮ್ ಏನು ಮಾಡಕ್ ಆಗ್ತಲ್ಮ, ಪೊಲೀಸರು ಪರ್ಮಿಷನ್ ಕೊಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ.